ಈಗ ತಾನೇ ಅಮ್ಮನ್ನ ಮೀಟ್ ಮಾಡಿದೆ. ಇನ್ಮೇಲೆ ರಂಜಿತ್ನ ಮೀಟ್ ಮಾಡಬಾರ್ದು ಅಂತ ವಾರ್ನಿಂಗ್ ಕೊಟ್ಟಿದ್ದೀನಿ. ಇನ್ಮೇಲೆ ಅವರು ಅವ್ರನ್ನ ಮೀಟ್ ಮಾಡಲ್ಲ ಅನ್ನೋ ಭರವಸೆ ನನಗಿದೆ. ಅಲ್ರಿ ಆಡಿ, ಅಮ್ಮನಿಗೆ ವಾರ್ನಿಂಗ್ ಕೊಟ್ಟೆ ಅಂತ ಹೇಳ್ತಿದ್ದೀರಲ್ಲ, ಇದೇನ ತಾಯಿ ಮೇಲೆ ಇಟ್ಕೊಟ್ರೋ ಗೌರವ ನೀವು? ಅಮ್ಮ ಹೇಳ್ದಂಗೆ ತಾನೇ ಮಕ್ಳು ಕೇಳಬೇಕು. ನಿಮಗೆ ಗೊತ್ತಾಗಲ್ಲ ಚಕ್ರಿ ಅವರೇ, ಆ ರಂಜಿತ್ ಎಂತ ರಾಸ್ಕಲ್ ಅಂತ. ನನ್ನ ತಂಗಿನ ಮರಳು ಮಾಡಿ ಮೋಸದಿಂದ ಮದುವೆ ಆದ ನ್ಯಾಯವಂಚಕ ಅವನು. ಅಂತ ಲೋಫರ್ ಜೊತೆ ನಮ್ಮಮ್ಮ ಸಂಪರ್ಕ ಕಡ್ಕೊಂಡು ನಂಗೆ ಇಷ್ಟ ಇಲ್ಲ. ಹೋಗ್ಲಿ ಬಿಡಿ, ನಿಮ್ಮ ಪರ್ಸನಲ್ ವಿಷಯ ನನಗೆ ಯಾಕೆ? ನನ್ನ ಮಾತಿಗೆ ವಿರುದ್ಧವಾಗಿ ನಡ್ಕೋತಾ ಇದ್ದೀರಾ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಬ್ಲೇಮ್ ಮಾಡಬೇಡಿ ಅಷ್ಟೇ. ಪ್ಲೀಸ್ ಚಕ್ರಿ ಅವರೇ, ಹಾಗೆಲ್ಲ ಮಾತಾಡಬೇಡಿ. ನಿಮ್ಮ ಮಾತು ಮೀರಿ ನಾನು ತಪ್ಪು ಮಾಡಿದ್ದೀನಿ ನಿಜ. ಹಾಗಂತ ಇಂಥ ಸಮಯದಲ್ಲಿ ನನ್ನ ಕೈ ಬಿಡಬೇಡಿ. ನನಗೆ ನಿಮ್ಮ ಹೆಲ್ಪ್ ಬೇಕು ಪ್ಲೀಸ್. ಬೇಡ ಬಿಡಿ ಆಡಿ ಅವರೇ, ಸುಮ್ಮನೆ ನಾನು ನಿಮ್ಮ ಬಗ್ಗೆ ರಿಸ್ಕ್ ತೊಗೊಳ್ಳೋದು, ನೀವು ನಿಮ್ಗೆ ಅನಿಸಿದ್ದನ್ನೇ ಮಾಡೋದು ಯಾಕಿದೆಲ್ಲ? ಇನ್ಮೇಲೆ ನಿಮ್ಮ ದಾರಿ ನೋಡ್ಕೊಳ್ಳಿ. ಪ್ಲೀಸ್ ಚಕ್ರಿ ಅವರೇ, ಕೋಪ ಮಾಡ್ಕೊಬೇಡಿ. ಇನ್ನು ಮುಂದೆ ನೀವು ಹೇಳ್ದಾಗೆ ಕೇಳ್ತೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಸರಿ, ಈಗ ನೀವು ಎಲ್ಲಿದ್ದೀರೋ ಅಲ್ಲಿಂದ ಮುಂಚೆ ಎಲ್ಲಿದ್ರಿ ಅಲ್ಲಿಗೆ ಹೋಗಿ ಸೇರ್ಕೊಳ್ಳಿ. ಮತ್ತೆ ಕಾಲ್ ಮಾಡಿ ಏನು ಮಾಡಬೇಕು ಅಂತ ಹೇಳ್ತೀನಿ ನಾನು. ಓಕೆ ಚಕ್ರಿ ಅವರೇ, ನೀವು ಹೇಳೋ ತನಕ ಈ ಜಾಗ ಬಿಟ್ಟು ಎಲ್ಲೂ ಕದಲಲ್ಲ. ಗುಡ್, ಕೀಪ್ ಇಟ್ ಅಪ್. ಬಾಯ್. ಲೋ ಆದಿ, ನನ್ನನ್ನ ಮೋಸಗಾರ ಅಂತೀಯ? ನನ್ನ ತಂಗಿನ ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ನಂಬಿಸಿ ಹಸೆಮಣೆ ಮೇಲೆ ಕೂರೋವರೆಗೂ ಸುಮ್ಮನೆ ಇದ್ದು ಅವಳು ಹಸೆಮಣೆ ಮೇಲೆ ಕೂತ ಮೇಲೆ ಮದುವೆ ಆಗಲ್ಲ ಅಂತ ಕೈ ಕೊಟ್ಟು ಓಡ್ ಹೋದೋ ನೀನು. ನಿನ್ನನ್ನೇನಂತ ಕರಿಬೇಕೋ? ಅಣ್ಣ ಅಣ್ಣ ಅಂತ ಪ್ರಾಣ ಇಟ್ಕೊಂಡಿದ್ದ ನನ್ನ ಸಾಕ್ಷಿನ ತಂಗಿ ಅಂತನೂ ನೋಡಿದೆ, ಕೊಲೆ ಮಾಡಿದೆ. ಕೊಲೆ ಪಾತಕ ನೀನು. ನಿನ್ನನ್ನು ಮುಗಿಸೋವರೆಗೂ ನನಗೆ ನೆಮ್ಮದಿ ಇಲ್ಲ ಕಣೋ. ಹೇಗೆ ಬುಗುರಿ ಆಡಿಸ್ದಂಗೆ ಆಡಿಸ್ತೀನಿ ನೋಡ್ತಾ ಇರೋ ಇನ್ಮೇಲೆ ನನ್ನನ್ನು ಮೋಸ್ಕಾರ ಅಂತಾನೆ.